ನಮಸ್ತೆ ಸರ್. ಸಾಂಸ್ಕೃತಿಕ ಪ್ರಜ್ಞೆ ಮುಖ್ಯನಾ ಅಥವಾ ಸಂವಿಧಾನ ಮುಖ್ಯನಾ ಸರ್? ಸಂವಿಧಾನವೇ ಸಂಸ್ಕೃತಿ ಅಂತೀನಿ ನಾನು. ಹಂಗೆ ಆಚರಣೆ ಇಲ್ಲ ಸರ್. ಆಚರಣೆ ಮಾಡೋ ಸಂದರ್ಭದಲ್ಲಿ ನೀವು ಹೆಂಗೆ ಇಟ್ಕೊಳ್ರಿಪ್ಪ. ಹಾಂ, ದೇವಸ್ಥಾನ ಒಳಗಡೆನೆ ಬಿಟ್ಕೊಳ್ಳಲ್ಲ, ಸಮಾನತೆಯನ್ನು ತೋರಲ್ಲ. ಅದಕ್ಕೋಸ್ಕರ ಸಾಂಸ್ಕೃತಿಕ ಪ್ರಜ್ಞೆ ಮುಖ್ಯನಾ ಅಥವಾ ಸಂವಿಧಾನ ಮುಖ್ಯ? ದೇವರಿಗೂ ಸಂಸ್ಕೃತಿ ಪ್ರಜ್ಞೆಗೂ ನಾನು ಸಂಬಂಧ ಕಲ್ಪಿಸೋದೇ ಇಲ್ಲ. ಸಂಸ್ಕೃತಿ ಅನ್ನೋದು ಭಾಳ ಸ್ಪಷ್ಟ ಮಾಡಿದ್ದೀನಿ. ಅದೊಂದು ಜೀವನ ಕ್ರಮ, ಅದೊಂದು ಲೈಫ್ ಸ್ಟೈಲು. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಭಕ್ತಿಯಿಂದ ನನಗೆ ದಕ್ಕತ್ತೆ ಅಂತ ಹೇಳೋದು ಅವನ ಸಂಸ್ಕೃತಿ. ಆದರೆ ದೇವರಿಲ್ಲ ಅಂತ ಹೊರಗೆ ನಿಲ್ಕೊಳ್ಳೋ ಬಾಬಾ ಸಾಹೇಬರು ಒಂದು ದೊಡ್ಡ ಸಂಸ್ಕೃತಿನೇ. ನಾನು ಅದಕ್ಕೆ ಹೇಳ್ತೇನೆ, ಅದೊಂದು ಜೀವನ ಕ್ರಮ. ನೀವು ಹೆಂಗೆ ಫಾಲೋ ಮಾಡ್ತೀರಿ ಹಾಗೆ. ಈಗ ಅವರು ಕೇಳಿದ್ರು, ಸರ್ ಹೇಳಿದ್ರಲ್ಲ, ಅಲ್ಲೊಂದು ಉತ್ತರ ಇದೆ, ಎಲ್ಲೆಲ್ಲಿಯೂ ದೇವರಿದ್ದಾನೆ. ನಿಮ್ಮದೇ ಕತೆ. ಕಂಬಗಳನ್ನು ಹೊಡೆದು ಹೊರಗಡೆ ಕರ್ಕೊಂಬಂದ ಹಿರಣ್ಯಕಶಿಪು, ನಿಮ್ಮದೇ ಕತೆ. ಆಮೇಲೆ ದೇವನೊಬ್ಬ ನಾಮ ಹಲವು, ನಿಮ್ಮದೇ ವೇದವಾಕ್ಯ ಇದು. ಆಮೇಲೆ ದೇವನಿಗೆ ರೂಪವಿಲ್ಲ, ಆಕಾರವಿಲ್ಲ, ನಿಮ್ಮದೇ ಮಾತಿದು. ಮತ್ತು ದೇವಸ್ಥಾನ ಕಟ್ಟಿದ್ರಲ್ಲ, ದೇವರನ್ನು ನಿಲ್ಲಿಸಿದ್ರಲ್ಲ, ಇದು ಯಾಕೆ ಬಂತು? ಬುದ್ಧ ಭಗವಾನ್ ಬಾಬಾ ಸಾಹೇಬ್ ಅಂಬೇಡ್ಕರಲ್ಲ ನಮಗೆ ಪ್ರಶ್ನೆ ಕೇಳಿ ಅಂತ ಹೇಳ್ಕೊಟ್ರು. ಈಗ ದೇವರು ದೇವಸ್ಥಾನದ ಬಗ್ಗೆ ಮಾತಾಡಿದ್ದು ನಾನಲ್ಲ, ಬುದ್ಧ ಭಗವಾನ್ ಮಾತಾಡಿದ್ದದನ್ನ. ಬದುಕಿರೋ ತನಕ ಕುವೆಂಪು ಅವರು ದೇವಸ್ಥಾನದ ಒಳಗೆ ಹೋಗಲಿಲ್ಲ. ಯಾಕೆಂದರೆ ಇದು ಶೋಷಣೆಯ ಕೇಂದ್ರ ಅಂತ ಕರೆದ್ರು ಅವರು. ಜಗತ್ತಿನ ನೋಡಿ, ಒಂದು ತಿಳ್ಕೊಳ್ಳಿ, ಅತ್ಯಂತ ಹೆಚ್ಚಿನ ದಾರ್ಶನಿಕರದ್ದು ನಮ್ಮ ದೇಶದಲ್ಲಿ. ಯಾಕೆ ನಮ್ಮಲ್ಲಿ ಸಮಸ್ಯೆ ಇದೆಯಲ್ಲ. ಅದಕ್ಕೆ ನೀವು ಹಿಂಗೆ ಕಡೆ ನೋಡಿದ್ರೆ ಅಂಬೇಡ್ಕರ್ನು ಮತ್ತು ನಂದೊಂದು ಪುಸ್ತಕನೇ ಇದೆ, ಅಂಬೇಡ್ಕರ್ ಮತ್ತು ಕುವೆಂಪು ಅಂತಲೇ ಒಂದು ಪುಸ್ತಕ ಇದೆ. ಇಬ್ಬರು ಒಬ್ಬರನ್ನೊಬ್ಬರೇನು ನೋಡಿದಾರಲ್ಲ. ಕುವೆಂಪು ಅಂಬೇಡ್ಕರ್ಗಿಂತ 4-5 ವರ್ಷ ಚಿಕ್ಕವರು, 8 ವರ್ಷ ಚಿಕ್ಕವರು. ಕುವೆಂಪು ಬಾಬಾ ಸಾಹೇಬ್ರ ವಿಚಾರಧಾರೆಗಳು ಬರೋ ಅಷ್ಟೊತ್ತಿಗೆ ಕುವೆಂಪು ಬರಹಗಳನ್ನೇ ನಿಲ್ಲಿಸಿದ್ರು 70ರ ದಶಕಕ್ಕೆ. ನಮಗದು ಟ್ರಾನ್ಸ್ಲೇಟ್ ಆಗಿ ಬರೋ ಅಷ್ಟೊತ್ತಿಗೆ. ಆದರೆ ಕುವೆಂಪು ಮಾತಾಡಿದ ಮಾತುಗಳನ್ನೆಲ್ಲ ನೋಡಿ ಅದೇ ಥರ ಬಾಬಾ ಸಾಹೇಬರು ಮಾತಾಡಿದ್ದಾರೆ. ಅದನ್ನೇ ಬುದ್ಧ ಮಾತಾಡ್ತಾನೆ, ಅದನ್ನೇ ವಚನಕಾರ ಮಾತಾಡ್ತಾರೆ. ಜಗತ್ತಿನ ದಾರ್ಶನಿಕರೆಲ್ಲ ಒಂದೇ ಥರ ಮಾತಾಡಿದ್ದಾರೆ, ಬೇರೆಯವರೇ ಬೇರೆ ಥರ ಮಾತಾಡ್ತಿರೋದು. ನಾವು ಅರ್ಥ ಮಾಡ್ಕೋಬೇಕಾಗಿದ್ದು, ದಾರ್ಶನಿಕರ ಪರವಾಗಿ ನಿಲ್ಲಬೇಕಾ, ನಮ್ಮ ತಲೆ ಒಳಗಡೆಗೆ ವಿಷ ತುಂಬೋರ ಪರವಾಗಿ ನಿಲ್ಲಬೇಕಾ ಆಲೋಚನೆ ಮಾಡಿದ್ದೀವಿ. ಎಸ್, ತುಂಬ ಇಂಪಾರ್ಟೆಂಟ್ ಅಲ್ವಾ ಸರ್? ಯಾಕೆಂದರೆ ಇರೋದು 142 ಕೋಟಿ ಜನ, ನಾವು 332 ಕೋಟಿ ಜನ ದೇವರಿದ್ದಾರಂತೆ. ಆಮೇಲೆ ಹೊಸ ದೇವರುಗಳು ಆ್ಯಡ್ ಆಗ್ತಾರೆ, ಸೃಷ್ಟಿ ಆಗ್ತಿದ್ದಾರೆ. ನೀವು ಏನೇನು ಮಾಡಿಕೊಂಡು ನಿಮ್ಮ ಆಚರಣೆಗಳನ್ನ ಯಾರು ಹೇಳ್ಕೊಡ್ತಿದ್ದಾರೆ? ಹಾಗಿದ್ರೆ ನಿಮಗೆ ಗೌರವ ಇಲ್ಲದ ಕಡೆ ನೀವು ಎಕಡೆನೂ ಬಿಡಬೇಡಿ ಅಂದವ್ರು ಬಾಬಾ ಸಾಹೇಬರು. ಮತ್ತು ನಿಮ್ಗೆ ಗೌರವ ಇಲ್ಲ ಅಂದ್ರೆ ಮತ್ತೆ ದೇವಸ್ಥಾನಕ್ಕೆ ಯಾಕ್ರಿ ಹೋಗ್ತೀರಿ? ಈಗ ಅವರೇ ನಿಮ್ಗೆ ಹೇಳ್ಕೊಟ್ಟಂಥ ಮಾತಪ್ಪ ಅದು. ಎಂದಿಗೆ ಈ ದೇಶದ ಒಳಗಡೆಗೆ ದೇವಾಲಯದ ಮುಂದೆ ಕ್ಯೂ ನಿಲ್ಲುವ ಜನ ಕಡಿಮೆಯಾಗಿ ಲೈಬ್ರರಿ ಹತ್ರ ನಿಲ್ತಾರೋ ಅವತ್ತಿಗೆ ನನ್ನ ದೇಶ ಭವ್ಯವಾದ ದೇಶ ಅಂದರು. ಯಾಕೆ ಹೇಳಿದ್ರು? ನಾಲೆಡ್ಜ್ ಕಾರಣಕ್ಕೆ ಹೇಳಿದ್ರಲ್ವ. ಈ ಜ್ಞಾನ ಪಡ್ಕೊಳ್ಳಿ ಅಂತ ಹೇಳಿದ್ರಲ್ವ. ನಿನ್ನ ನೆಮ್ಮದಿಯ ಪ್ರಶ್ನೆಗಳನ್ನು ನೀ ಎಲ್ಲಿ ಹುಡುಕೋತಿ ಅಂತ ಹೇಳಿದ್ರಲ್ವ. ಹೌದು, ಇಷ್ಟೇ.